ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ತರಗತಿಯಲ್ಲಿ ತ್ರಿಕೋನಮಿತಿಯ ಅನ್ವಯಗಳು ಇದ್ರ ಬಗ್ಗೆ ನಾವು MCQs ನ ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ ನೋಡಿ, 4√3 ಮೀಟರ್ ಏನಿದೆಯಲ್ಲ, ಅಂದ್ರೆ ಇಷ್ಟು ಎತ್ತರದ ನೆಲದ ಮೇಲೆ ನಿಂತಿರುವಂತ ಸ್ತಂಭ ಒಂದರ ನೆರಳಿನ ಉದ್ದ 4 ಮೀಟರ್ ಆದ್ರೆ ಸೂರ್ಯನೆಡೆಗಿನ ಉನ್ನತ ಕೋನ ಎಷ್ಟಾಗಿರುತ್ತೆ ಅಂತ ಕೇಳಿದರೆ, ಎಷ್ಟಾಗಿರುತ್ತೆ ನೋಡಿ. ಒಂದು ನಿಂತಿರುವ ಸ್ತಂಭ ಅಂತ ಹೇಳಿದ್ದಾರೆ, ಹೌದಲ್ವಾ? ಸೊ ನಿಂತಿರೋದೆಷ್ಟು? 4+√3 ಮೀಟರ್. ಓಕೆ, ನೆರಳಿನ ಉದ್ದ ಬಂದು 4 ಮೀಟರ್. ಓಕೆ, ನೆರಳಿನ ಉದ್ದ ಬಂದು 4 ಮೀಟರ್. ಸೊ ಇಲ್ಲಿಂದ ಇಲ್ಲಿಗೆ ನಾವು ಹೇಳಿದ್ರೆ ದಿಸ್ ಇಸ್ ಥೀಟಾ ಅಂಡ್ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ ಅಂಡ್ ದಿಸ್ ಇಸ್ ಸಿ. ಸೊ ಇವಾಗ ನಾವೇನ್ ಕಂಡು ಹಿಡಿಬೇಕು? ಸೂರ್ಯನೆಡೆಗಿನ ಉನ್ನತ ಕೋನ ಎಷ್ಟು ಅಂತ ಕಂಡುಹಿಡಿಯಕ್ಕೆ ಹೇಳಿದ್ರೆ, ಸೊ ನಾವೇನ್ ತಗೋಬೇಕು? ಟ್ಯಾನ್ ಥೀಟಾ ತಗೋಬೇಕು. ಅಭಿಮುಖ ಬಾಹು ಡಿವೈಡೆಡ್ ಬೈ ಪಾರ್ಶ್ವ ಬಾಹು ಅಂದ್ರೇನು? AB ಬೈ BC. ಓಕೆ, ಅಪೋಸಿಟ್ ಬೈ ಅಡ್ಜಸೆಂಟ್. ಸೊ ಏನಾಗುತ್ತೆ? 4+√3 ಬೈ 4 ಆಗುತ್ತೆ. ಸೊ 4 ಕ್ಯಾನ್ಸಲ್, √3 ಆಗುತ್ತೆ. ಓಕೆ, ಟ್ಯಾನ್ ನ ಎಷ್ಟು ಡಿಗ್ರಿ √3 ಅಂತ ಹೇಳಿದ್ರೆ ದಟ್ ಇಸ್ ಟ್ಯಾನ್ 60 ಇಸ್ √3. ಒಂದು ಗೋಪುರದ ಪಾದದಿಂದ 30 ಮೀಟರ್ ದೂರದ ನೆಲದ ಮೇಲಿನ ಬಿಂದುವಿನಿಂದ ಗೋಪುರದ ತುದಿಯನ್ನ ನೋಡಿದಾಗ ಉಂಟಾಗುವಂತಹ ಉನ್ನತ ಕೋನ 45 ಡಿಗ್ರಿ ಆದ್ರೆ ಗೋಪುರದ ಎತ್ತರ ಎಷ್ಟು ಅಂತ ಕೇಳಿದ್ದಾರೆ ನೋಡಿ. ಒಂದು ಗೋಪುರದ ಪಾದದಿಂದ, ಇದು ಪಾದ, ಎಷ್ಟು? 30 ಮೀಟರ್. ಓಕೆ, 30 ಮೀಟರ್. ಸೊ ನೆಲದ ಮೇಲೆ ಬಿಂದುವಿನಿಂದ ಗೋಪುರದ ತುದಿಯನ್ನ ನೋಡಿದಾಗ, ಇಲ್ಲಿ ಒಂದು ಬಿಂದು ಅಂತ ಅನ್ಕೊಂಡ್ರೆ ಗೋಪುರದ ತುದಿಯನ್ನ ನೋಡಿದಾಗ, ಓಕೆ, ಗೋಪುರದ ತುದಿಯನ್ನ ನೋಡಿದಾಗ, ಇದು ಗೋಪುರ, ಸ್ಟ್ರೈಟ್ ಗೋಪುರ. ಸೊ ಇದನ್ನ ತುದಿಯನ್ನ ನೋಡಿದಾಗ ದಿಸ್ ಇಸ್ ಎ ಅಂಡ್ ದಿಸ್ ಇಸ್ ಬಿ, ದಿಸ್ ಇಸ್ ಸಿ. ಉಂಟಾಗುವಂತ ಉನ್ನತ ಕೋನ 45 ಡಿಗ್ರಿ ಆಗಿರುತ್ತೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಅದರದ್ದು ಎತ್ತರ ಎಷ್ಟು ಅಂತ ಕೇಳಿದರೆ ನೋಡಿ. ಅವಾಗ ನಾವು ಟ್ಯಾನ್ 45 ಡಿಗ್ರಿ ಮಾಡಿದಾಗ AC ಬೈ BC. ಓಕೆ, AC ವ್ಯಾಲ್ಯೂ ಏನು ಗೊತ್ತಿಲ್ಲ. ಸೊ AC ನ ಕಂಡು ಹಿಡಿಬೇಕು ನಾವು. 30. ಸೊ 30 ಇಂಟು 30 ಏನಾಗುತ್ತೆ? 30 1 30. ಸೊ AC ವ್ಯಾಲ್ಯೂ ಅಂದ್ರೆ ಇಲ್ಲಿ ಇರುವಂತ ಈ ಒಂದು ABC ಅಂದ್ರೆ ಈ ಒಂದು ಎತ್ತರ, ಇದ್ರದ್ದು ಎತ್ತರ ಕಂಡು ಹಿಡಿಬೇಕಲ್ವಾ? ಇಲ್ಲಿಂದ ಇಲ್ಲಿಂದು ಅದು ಎಷ್ಟು? AC ವ್ಯಾಲ್ಯೂ 30 ಮೀಟರ್ ಆಗುತ್ತೆ. ಅಥವಾ ಒಂದು ನಾವು ಚೆನ್ನಾಗಿ ನೋಡಿದ ಕೂಡಲೇ ಇಷ್ಟೆಲ್ಲ ಮಾಡದೆ ಬೇಡ ಅಂತ ಅನ್ಕೊಂಡಾಗ ಕೆಲವೊಂದು ಕ್ವೆಶನ್ಸ್ ಗೆ ಟ್ರಿಕ್ಸ್ ಏನು ಅಂತ ಹೇಳಿದ್ರೆ, ಈಗ ಯಾವುದೇ ಒಂದು ಕೋನ, ಅದರಲ್ಲೂ 45 ಡಿಗ್ರಿ ಕೋನ ಇದ್ದಾಗ ಅಭಿಮುಖ ಬಾಹು ಮತ್ತೆ ಪಾರ್ಶ್ವ ಬಾಹು ಎರಡು ಕೂಡ ಸಮನಾಗಿರುತ್ತೆ. ಸೊ ಹಾಗಾಗಿ ಅಲ್ಲಿ 30 ಮೀಟರ್ ಅಂತ ಹೇಳಿದಾಗ ಅದು ಕೂಡ 30 ಮೀಟರ್ ಆಗಿರುತ್ತೆ ಅನ್ನುವಂಥದ್ದು ಒಂದು ಸಿಂಪಲ್ ಟ್ರಿಕ್ 45 ಡಿಗ್ರಿ ಇದ್ದಾಗ. ಓಕೆ, ಇನ್ನು ಎ ಬಿಂದುವಿನಿಂದ ಉಂಟಾದ ಅವನತ ಕೋನಗಳು ಆಂಗಲ್ DAC is equal to 30 ಡಿಗ್ರಿ. ಇನ್ನು ಆಂಗಲ್ DAE is equal to 40 ಡಿಗ್ರಿ ಆದ್ರೆ ಸಿ ಬಿಂದುವಿನಲ್ಲಿ ಉಂಟಾಗುವಂತ ಉನ್ನತ ಕೋನ ಯಾವುದು ಅಂತ ಕೇಳಿದರೆ, ಯಾವುದು ಉನ್ನತ ಕೋನ ಯಾವುದು? ದಟ್ ಇಸ್ ಪರ್ಯಾಯ ಕೋನ. ಇದರ ಒಂದು ಪರ್ಯಾಯ ಕೋನ ಯಾವುದು? 30 ಡಿಗ್ರಿ. ಓಕೆ, ಇನ್ನು 252, 5 ಮೀಟರ್ ಎತ್ತರದ ಸ್ತಂಭದ ತುದಿಯಿಂದ 10 ಮೀಟರ್ ಉದ್ದದ ಹಗ್ಗವನ್ನ ನೆಲದ ಮೇಲಿನ ಗೂಟಕ್ಕೆ ಕಟ್ಟಲಾಗಿದೆ. ಹಾಗಾದ್ರೆ ಹಗ್ಗವು ನೆಲದೊಂದಿಗೆ ಉಂಟು ಮಾಡುವಂತ ಉನ್ನತ ಕೋನ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಅವಾಗ ನಾವೇನ್ ಮಾಡ್ಬೇಕು? ಸೈನ್ ಸಿ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ ಏನಾಗುತ್ತೆ? AB ಬೈ AC. ಸೊ 5/10 ಆಗುತ್ತೆ. 5 1s 5 2s. ಸೊ 1/2 ಆಗುತ್ತೆ. ಸೊ ಸೈನ್ 1/2 ಏನು? 30 ಡಿಗ್ರಿ. ಓಕೆ, ಇನ್ನು ಸೂರ್ಯನ ಉನ್ನತ ಕೋನ 45 ಡಿಗ್ರಿ ಇದ್ದಾಗ 15 ಮೀಟರ್ ಎತ್ತರದ ಕಟ್ಟಡವು ಉಂಟು ಮಾಡುವಂತ ನೆರಳಿನ ಉದ್ದ 25 ಮೀಟರ್, 20 ಮೀಟರ್, 15 ಮೀಟರ್, 10 ಮೀಟರ್ ಅಂತ ಇದೆ. ಸೂರ್ಯನ ಉನ್ನತ ಕೋನ
ಎಷ್ಟಾಗಿದೆ ನೋಡಿ, 252 ಆನ್ಸರ್ ಸಿಕ್ತಲ್ವಾ. ಎಷ್ಟು ಸೈನ್ 1/2 ಈಸ್ 30. ಇನ್ನು 253ನೇ ಪ್ರಶ್ನೆ, ಸೂರ್ಯನ ಉನ್ನತ ಕೋನ 45 ಡಿಗ್ರಿ ಇದ್ದಾಗ 15 ಮೀಟರ್ ಎತ್ತರದ ಕಟ್ಟಡವು ಉಂಟು ಮಾಡುವಂತ ನೆರಳಿನ ಉದ್ದ. ಈಗ ಆಲ್ರೆಡಿ ಗೊತ್ತಿದೆ, ಯಾಕಂದ್ರೆ 45 ಡಿಗ್ರಿ ಕೋನ ಇದ್ದಾಗ ಏನಾಗುತ್ತೆ ಅಂತ ಹೇಳಿದ್ವಿ, ಅಭಿಮುಖ ಬಾಹು ಮತ್ತೆ ಪಾರ್ಶ್ವ ಬಾಹುಗಳು ಸಮನಾಗಿರ್ತವೆ ಅಂತ ಹೇಳಿದ್ವಿ. ಸೊ ಇಲ್ಲಿ ಏನಾಗುತ್ತೆ, ಹಾಗಾದ್ರೆ ಇದು ಕೂಡ 15 ಮೀಟರ್ ಆಗುತ್ತೆ. ಓಕೆ. ಇನ್ನು 254, ನೇರವಾದ ಒಂದು ಕಂಬ ಮತ್ತು ಅದರ ನೆರಳಿನ ಅನುಪಾತಾಂಕ 1/√3 ಆದ್ರೆ ಅಲ್ಲಿ ಉಂಟಾಗುವಂತ ಉನ್ನತ ಕೋನ ಏನಾಗಿರುತ್ತೆ ಅಂತ ಕೇಳಿದರೆ, ಕಂಬದ ಎತ್ತರ ಬೈ ನೆರಳಿನ ಉದ್ದ ಅಂದ್ರೇನು, ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಅಂದ್ರೇನು 1/√3. ಸೊ tan 1/√3 is equal to 30 ಡಿಗ್ರಿ. ಓಕೆ, tan 1/√3 ಅಂದ್ರೆ tan 30ಯ ವ್ಯಾಲ್ಯೂ is 1/√3. ಓಕೆ. ಇನ್ನು 255, ನೆಲದ ಮೇಲೆ 20 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡುವ ಒಂದು ಕಟ್ಟಡದ ತುದಿಗೆ ನೆರಳಿನ ತುದಿಯಿಂದ ನೋಡಿದಾಗ ಉಂಟಾಗುವಂತ ಉನ್ನತ ಕೋನ 60 ಡಿಗ್ರಿ ಆದ್ರೆ ಆ ಕಟ್ಟಡದ ಎತ್ತರ ಎಷ್ಟಾಗಿರುತ್ತೆ ಅಂತ ಕೇಳಿದ್ದಾರೆ. ಓಕೆ, ಎಷ್ಟಾಗಿರುತ್ತೆ ನೋಡಿ, tan 60, this is 60 degree and this is 20 and this is A and this is B and this is C. Okay, AB by BC, AB by BC ಮಾಡಿದಾಗ tan 60 is equal to 1 by tan 60 is equal to AB by BC. So tan 60 ಏನು √3 is equal to AB by 20 ಅಂದ್ರೆ ಇಲ್ಲಿ ನಾವು 20 ಮಾಡ್ತೀವಿ. ಸೊ 20√3 meter is the right answer. ಓಕೆ, AB is equal to. ಇನ್ನು 256, 2 ಮೀಟರ್ ಎತ್ತರದ ಕಂಬವು ನೆಲದ ಮೇಲೆ 2√3 ಮೀಟರ್ ಉದ್ದದ ನೆರಳನ್ನ ಉಂಟು ಮಾಡಿದ್ರೆ ನೆರಳಿನ ತುದಿಯಿಂದ ಕಂಬದ ತುದಿ ನೋಡಿದಾಗ ಉಂಟಾಗುವಂತ ಉನ್ನತ ಕೋನ ಅಂತ ಕೇಳಿದರೆ, ನೋಡಿ, ಕಂಬದ ಎತ್ತರ ಬೈ ನೆರಳಿನ ಉದ್ದ, ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು is equal to 2/2√3. ದಟ್ ಈಸ್ ಈಕ್ವಲ್ ಟು ಥೀಟಾ ಏನು 30 ಡಿಗ್ರಿ. ಓಕೆ, ಸೊ tan 1/√3, ಯಾಕೆಂದ್ರೆ ಇಲ್ಲಿ ಇದು ಕ್ಯಾನ್ಸಲ್ ಆಗಿರುತ್ತೆ, 1/√3 ಬರುತ್ತೆ, ಇಸ್ ಈಕ್ವಲ್ ಟು ಥೀಟಾ ದಟ್ ಇಸ್ ಈಕ್ವಲ್ ಟು 30 ಡಿಗ್ರಿ. ಸೊ tan ನ ಎಷ್ಟು ಡಿಗ್ರಿ 1/√3? tan 30 ಡಿಗ್ರಿ ಇಸ್ 1/√3. ಓಕೆ. ಇನ್ನು ಒಂದು ಸ್ತಂಭದ ಎತ್ತರವು ಅದು ಉಂಟು ಮಾಡುವ ನೆರಳಿನ ಉದ್ದಕ್ಕೆ ಸಮನಾಗಿದ್ದರೆ ನೆರಳಿನ ತುದಿಯಿಂದ ಕಂಬದ ತುದಿಗೆ ಇರುವಂತ ಉನ್ನತ ಕೋನ ಅಂತ ಕೇಳಿದರೆ, tan ಥೀಟಾ ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ನೋಡಿ, ಅಲ್ಲಿ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹುಗಳು ಸಮನಾಗಿದ್ರೆ ಏನಾಗಿರುತ್ತೆ, ಸಮನಾಗಿದ್ದರೆ ನೆರಳಿನ ತುದಿಯ ಅಂದ್ರೆ ನಾವು ಸಮನಾಗಿದ್ರೆ ಅಂತ ಹೇಳಿದೀವಿ, ಹೌದಲ್ವಾ. ಸೊ ಅವಾಗ ಏನಾಗಿರುತ್ತೆ, 1 ಆಗಿರುತ್ತೆ, ಅದು tan 45 ಡಿಗ್ರಿ ಆಗಿರುತ್ತೆ. ಓಕೆ, tan 45 ಡಿಗ್ರಿ is 1. tan 45 ಡಿಗ್ರಿ is 1 ಅಂದ್ರೆ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹುಗಳು ಸಮನಾಗಿದ್ದರೆ ಉನ್ನತ ಕೋನ ಯಾವಾಗ್ಲೂ 45 ಡಿಗ್ರಿ ಆಗಿರುತ್ತೆ. ಓಕೆ, ಇನ್ನು ಕ್ವಶನ್ ನಂಬರ್ 258 ನೋಡಿ, 100 ಮೀಟರ್ ಎತ್ತರದ ಕಂಬದ ನೆರಳಿನ ತುದಿಯಿಂದ ಕಂಬದ ತುದಿಗೆ ಉಂಟಾಗುವಂತ ಉನ್ನತ ಕೋನ 30 ಡಿಗ್ರಿ ಆದ್ರೆ ನೆರಳಿನ ಉದ್ದ ಎಷ್ಟು ಅಂತ ಕೇಳಿದರೆ, ಇದು 100 ಮೀಟರ್ ಇದು. ಓಕೆ, ಇದು 100 ಮೀಟರ್ ಅಂಡ್ ದಿಸ್ ಇಸ್ ಇದು 30 ಡಿಗ್ರಿ, ಇದು ಎ, ಇದು ಬಿ, ಇದು ಸಿ. ಓಕೆ, 100 ಮೀಟರ್ ಎತ್ತರದ ಕಂಬದ ನೆರಳಿನ ತುದಿಯಿಂದ ಕಂಬದ ತುದಿಗೆ ಉಂಟಾಗುವಂತ ಉನ್ನತ ಕೋನ ಏನು 30 ಡಿಗ್ರಿ ಆದ್ರೆ ನೆರಳಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ನೆರಳಿನ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, tan 30 ಡಿಗ್ರಿ. ಓಕೆ, tan 30 ಡಿಗ್ರಿ ಈಸ್ ಈಕ್ವಲ್ ಟು AB ಬೈ BC. ಓಕೆ, ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು AB ಬೈ BC. ಸೊ ಅವಾಗ ಏನಾಗುತ್ತೆ, 1/√3 is equal to AB by 100 ಆಗುತ್ತೆ. ಆ 100 ನಾವು ಇಲ್ಲಿ ಹಾಕಿದ್ರೆ 100√3 is the right answer. 100√3 ಮೀಟರ್. ಓಕೆ, ಇನ್ನು 259,
15 ಮೀಟರ್ ಎತ್ತರದ ಕಂಬದ ಬುಡದಿಂದ 15 ಮೀಟರ್ ದೂರದ ಬಿಂದುವಿನಿಂದ ಕಂಬದ ತುದಿಯನ್ನ ನೋಡಿದಾಗ ಉಂಟಾಗುವಂತ ಉನ್ನತ ಕೋನ ಅಂತ ಕೇಳಿದರೆ, ನೋಡಿ ಅಭಿಮುಖ ಬಾಹು ಮತ್ತು ಪಾರ್ಶ್ವ ಬಾಹುಗಳು ಸಮನಾಗಿದ್ರೆ ಉನ್ನತ ಕೋನ ಯಾವಾಗ್ಲೂ ಏನಾಗಿರುತ್ತೆ, 45 ಡಿಗ್ರಿ ಆಗಿರುತ್ತೆ. ಇದು ಒಂದು ಟ್ರಿಗ್ನೋಮೆಟ್ರಿನಲ್ಲಿ ಇದು ಹಿಂಟು, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ನೆಲದಿಂದ 75 ಮೀಟರ್ ಲಂಬ ಎತ್ತರದಲ್ಲಿ ಹಾರಾಡುತ್ತಿರುವಂತಹ ಗಾಳಿಪಟ ಒಂದರ ದಾರವು ನೆಲದೊಂದಿಗೆ ಉಂಟು ಮಾಡುವಂತಹ ಕೋನ 60 ಡಿಗ್ರಿ ಆದ್ರೆ ದಾರದ ಉದ್ದ ಎಷ್ಟು ಅಂತ ಕೇಳಿದ್ದಾರೆ. ದಾರದ ಉದ್ದ ಎಷ್ಟು ಅಂತ ಈಗ ನೋಡಿ sin 60. ಓಕೆ, sin 60 ಡಿಗ್ರಿ ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ. ಓಕೆ, ಅಭಿಮುಖ ಬಾಹು ಎಷ್ಟು ಇಲ್ಲಿ 75 ಅಂದ್ರೆ ನೋಡಿ 75 ಡಿಗ್ರಿ, ಇದು 60. ಓಕೆ, ಇದು ಎ, ಇದು ಬಿ, ಇದು ಸಿ, ಇದು ಏನು ಅಂತ ಕಂಡುಹಿಡಿಬೇಕು. ಸೊ sin 60 ಈಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ. ಅಭಿಮುಖ ಬಾಹು 75 ಅಂಡ್ ವಿಕರ್ಣ ಇಸ್ AC. ಹೌದಲ್ವಾ? ವಿಕರ್ಣ ಏನು? AC. AC ನ ಕಂಡುಹಿಡಿಬೇಕು. sin 60 ಏನು ನೋಡಿ, ಇಲ್ಲಿ ಮಾಡ್ತೀನಿ. sin 60 ಏನು √3/2 ಇಸ್ ಈಕ್ವಲ್ ಟು 75/AC ಆಗುತ್ತೆ. ಸೊ ನೆಕ್ಸ್ಟ್ ಏನಾಗುತ್ತೆ, AC ಇಸ್ ಈಕ್ವಲ್ ಟು 75 ಇಂಟು 2/√3 ಆಗುತ್ತೆ. ಸೊ ಅವಾಗ ಏನಾಗುತ್ತೆ 150/√3 ಆಗುತ್ತೆ. ಸೊ ಅವಾಗ ಏನ್ ಮಾಡ್ಬೇಕು ನಾವು, 150 ಇಂಟು √3 ಅಂದ್ರೆ √3 ಇಂಟು √3 ಮಾಡ್ಬೇಕು. ಅವಾಗ ಇದು ಕ್ಯಾನ್ಸಲ್ ಆಗುತ್ತೆ. 150 ಅಂದ್ರೆ √3 ಅಂದ್ರೆ √3 ಸ್ಕ್ವೇರ್ ಮಾಡ್ತೀವಲ್ವಾ, 3 ಉಳಿಯುತ್ತೆ. 3 1s 3 5s 3 5s 15. ಸೊ 50√3 is the right answer. Okay, 50√3 meter is the right answer. ಇನ್ನು 261ನೇ ಪ್ರಶ್ನೆ. 75 ಮೀಟರ್ ಎತ್ತರದ ದೀಪ ಸ್ತಂಭ ಒಂದರ ತುದಿಯಿಂದ ಒಂದು ಹಡಗನ್ನ ನೋಡಿದಾಗ ಉಂಟಾಗುವಂತ ಅವನತ ಕೋನ 30 ಡಿಗ್ರಿ ಆದ್ರೆ ಹಡಗು ದೀಪಸ್ತಂಭದಿಂದ ಇರುವಂತ ದೂರ ಅಂತ ಕೇಳಿದರೆ, ನೋಡಿ ಇಲ್ಲಿ ಆಂಗಲ್ ಸಿ ಇಸ್ ಈಕ್ವಲ್ ಟು 30 ಡಿಗ್ರಿ ಅಂದ್ರೆ ಪರ್ಯಾಯ ಕೋನ. ಆಂಗಲ್ ಸಿ ಇಸ್ ಈಕ್ವಲ್ ಟು ಇದು ಕೂಡ 30 ಡಿಗ್ರಿ, ಯಾಕೆಂದ್ರೆ ಪರ್ಯಾಯ ಕೋನ. ಸೊ tan 30 ಇಸ್ ಈಕ್ವಲ್ ಟು ಅಭಿಮುಖ ಬಾಹು ಬೈ ವಿಕರ್ಣ AB/BC, ದಟ್ ಇಸ್ 75/BC ಆಗುತ್ತೆ. ಸೊ tan 30 ಏನು 1/√3. ಸೊ 75/BC ಮಾಡಿದಾಗ 75√3 is the right answer. Okay, 75√3 meter is the right answer. ಒಂದು ಏಣಿ ಮತ್ತು ನೆಲದ ನಡುವೆ ಉಂಟಾದ ಕೋನ 60 ಡಿಗ್ರಿ ಆಗಿದೆ. ಏಣಿಯ ಪಾದ ಗೋಡೆಯಿಂದ 8 ಮೀಟರ್ ದೂರದಲ್ಲಿದೆ. ಹಾಗಾದ್ರೆ ಏಣಿಯ ಎತ್ತರ ಏನು ಅಂತ ಕೇಳಿದ್ದಾರೆ. ಓಕೆ, ಏಣಿಯ ಎತ್ತರ this is 60 ಡಿಗ್ರಿ. ಏಣಿಯ ಎತ್ತರ ಏನು ಅಂತ ಕೇಳಿದ್ದಾರೆ. ಓಕೆ, ನೋಡಿ cos 60 ಡಿಗ್ರಿ is equal to ಪಾರ್ಶ್ವ ಬಾಹು ಬೈ ವಿಕರ್ಣ. ಸೊ 1/2 is equal to 8/AC. ಓಕೆ, ಸೊ ಅವಾಗ AC is equal to 8 into 2. ಹೌದಲ್ವಾ? AC is equal to 8 into 2. ಅವಾಗ ಏನ್ ಬರುತ್ತೆ, 16 ಮೀಟರ್ ಬರುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್. ಇನ್ನು 10 ಮೀಟರ್ ಎತ್ತರದ ಕಟ್ಟಡದ ಬುಡದಿಂದ 10√3 ಮೀಟರ್ ದೂರದಲ್ಲಿ ನೆಲದ ಮೇಲೆ ನಿಲ್ಲಿಸಿದ್ದ ಕಾರನ್ನು ಕಟ್ಟಡದ ತುದಿಯಿಂದ ನೋಡಿದಾಗ ಉಂಟಾಗುವಂತ ಅವನತ ಕೋನ ಅಂತ ಕೇಳಿದರೆ, ನೋಡಿ ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು. ನೋಡಿ ದಿಸ್ ಇಸ್ A, ದಿಸ್ ಇಸ್ B, ದಿಸ್ ಇಸ್ C. 10 ಮೀಟರ್ ಎತ್ತರದ ಕಟ್ಟಡದ ಬುಡದಿಂದ ನೋಡಿ ನಿಲ್ಲಿಸಿದ ಕಾರನ್ನ ಕಟ್ಟಡದ ತುದಿಯಿಂದ ನೋಡಿದಾಗ, ಓಕೆ, ಕಟ್ಟಡದ ತುದಿಯಿಂದ ನೋಡಿದಾಗ ಇದನ್ನ ಡಿ ಅಂತ ತಗೊಳ್ಳೋಣ. ಅವನತ ಕೋನ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ಓಕೆ, ಅಂಡ್ ದಿಸ್ ಇಸ್ 10√3. ಓಕೆ, ಸೊ tan θ ಇಸ್ ಈಕ್ವಲ್ ಟು 10/10√3 ಆಗುತ್ತೆ, ಯಾಕಂದ್ರೆ ಅಭಿಮುಖ ಬಾಹು. ಓಕೆ, ಅಭಿಮುಖ ಬಾಹು ಬೈ ಪಾರ್ಶ್ವ ಬಾಹು ಏನು 10/10√3 ಆಗುತ್ತೆ. ಇವಾಗ ಇದು ಕ್ಯಾನ್ಸಲ್ ಆದ್ರೆ 1/√3 ಆಗುತ್ತೆ. ಸೊ 1/√3, tan 30 is 1/√3. ಓಕೆ, ಸೊ ದಿಸ್ ಇಸ್ ದ ರೈಟ್ ಆನ್ಸರ್.
ಇನ್ನು 264ನೇ ಪ್ರಶ್ನೆ ನೋಡಿ, 50 ಮೀಟರ್ ಎತ್ತರದ ಸೇತುವೆಯ ಮೇಲಿಂದ ನದಿಯಲ್ಲಿರುವಂತಹ ದೋಣಿಯೊಂದನ್ನ ನೋಡಿದಾಗ ಉಂಟಾಗುವಂತ ಅವನತ ಕೋನ 30 ಡಿಗ್ರಿ ಆದ್ರೆ ಸೇತುವೆಯಿಂದ ದೋಣಿಗಿರುವಂತ ಕ್ಷಿತಿಜೀಯ ದೂರ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, tan 30. ಓಕೆ, ಇದು 90 ಡಿಗ್ರಿ ಇರುತ್ತೆ, ಇದು 50. ಓಕೆ, ಇದು ಎತ್ತರದ ಸೇತುವೆ ಮೇಲಿಂದ ನದಿಯಲ್ಲಿರುವ ದೋಣಿಯನ್ನ ನೋಡಿದಾಗ ಓಕೆ ಉಂಟಾಗುವಂತ ಅವನತ ಕೋನ ಎಷ್ಟು? 30 ಡಿಗ್ರಿ. ಓಕೆ, ಆದ್ರೆ ಸೇತುವೆಯಿಂದ ದೋಣಿಗಿರುವ ಕ್ಷಿತಿಜೀಯ ದೂರ ಅಂತ ಕೇಳಿದ್ದಾರೆ. ಓಕೆ, ಅಂದ್ರೆ ಇದು ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಅಥವಾ ಇಲ್ಲಿಂದ ಇಲ್ಲಿಗೆ ಇರುವಂತ ದೂರ ಎಷ್ಟು ಅಂತ ಕೇಳಿದ್ದಾರೆ. ಓಕೆ, ಸೊ ಏನಾಗುತ್ತೆ, tan 30 ಇಸ್ ಈಕ್ವಲ್ ಟು ಅಭಿಮುಖ ದೂರ, ಸಾರಿ ಅಭಿಮುಖ ಬಾಹು ಏನು ಎ ಬಿ, ಅಭಿಮುಖ ಬಾಹು ಎ ಬಿ ಬೈ ಬಿ ಸಿ. ಎ ಬಿ ಬೈ ಬಿ ಸಿ. ಎ ಬಿ ಏನು 50, ಬಿ ಸಿ ಏನು ಗೊತ್ತಿಲ್ಲ. ಸೊ tan 30 ಡಿಗ್ರಿ, ಇಲ್ಲಿ 30 ಡಿಗ್ರಿ ಏನು, tan 30 ಡಿಗ್ರಿ ವಿಲ್ ಬಿ 1/√3. ಸೊ 50 by BC. So BC is equal to 50 into √3 is the right answer. So 50 into √3 meter is the right answer. So ಇದಿಷ್ಟು ತ್ರಿಕೋನಮಿತಿಯ ಬಗ್ಗೆ ಆಗಿತ್ತು. ಓಕೆ, ತ್ರಿಕೋನಮಿತಿಯ ಅನ್ವಯಗಳು ಆಗಿತ್ತು. ಓಕೆ, thank you for watching.